ಡಾಕ್ಟರ್ ಮುನಂಟಪ್ಪ ಅವರೇ ಹಾಗೂ ತಾಲೂಕಿನ ಜಾತ್ಯತೀತ ಅಧ್ಯಕ್ಷರು, ಕೋಚಿಂಗ್ ನಿರ್ದೇಶಕರು, ಹಿತೈಷಿಗಳಾಗಿರ್ತಕ್ಕಂಥ ಕಡೆಪಲ್ಲಿ ನಾಗರಾಜಣ್ಣವರೇ, ಈ ಭಾಗದ ನಾಯಕರು ಆಗಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಬಿ ಶಾಮಣ್ಣವರೇ, ಹಾಗೂ ನಮ್ಮೆಲ್ಲರ ಉದ್ಯಮಿ ಆಗಿರ್ತಕ್ಕಂಥ ನಮ್ಮ ಮುಖಂಡರಾಗಿರ್ತಕ್ಕಂಥ ನಮ್ಮ ಎನ್ನರ ಸತ್ಯವರೇ, ಹಾಗೂ ಮತ್ತೋರ್ವ ಈ ಭಾಗದ ನಾಯಕರಾಗಿರ್ತಕ್ಕಂಥ ನಮ್ಮ ಟೊಮಾಟೋ ನಮ್ಮ ಗೊಲ್ಲಳ್ಳಿ ಜಗದೀಶ್ ಅವರೇ, ಅವರಲ್ಲೇ ಒಂದು ದಾಟಿಯಲ್ಲಿ ಹೆಸರು ಮಾಡಿರ್ತಕ್ಕಂಥ ನಮ್ಮ ಸಮಾಜ ಸೇವಕರು ಆಗಿರ್ತಕ್ಕಂಥ ಬಿಟ್ಟು ನಮ್ಮ JDS ಮುಖಂಡರಾಗಿರ್ತಕ್ಕಂಥ ಗೊಲ್ಲಳ್ಳಿ ನಮ್ಮ ಪ್ರಭಾಕರ್ ಅವರೇ, ಹಾಗೂ ನಮ್ಮ ಪಕ್ಷದ ಕಾರ್ಯದರ್ಶಿಗಳು ಮತ್ತು ಹಿತೈಷಿಗಳಾಗಿರ್ತಕ್ಕಂಥ ನಮ್ಮ ರಘುಪತ್ ರೆಡ್ಡಿ ಸರ್ ಅವರೇ, ಹಾಗೂ ನಮ್ಮೆಲ್ಲರ ಚಿರುಪರಿಚಿತ ಮತ್ತು ನಮ್ಮ ಮುಂದಿನ ಎಲ್ಲ ರಂಗದ ನಾಯಕರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಪ್ರಕಾಶ್ ಅವರೇ, ಹಾಗೂ ಉದ್ಯಮಿಗಳು ಮತ್ತು JDS ಮುಖಂಡರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಸೀನಪ್ಪ ಅವರೇ, ಹಾಗೂ ವಿಶೇಷವಾಗಿ ಆಗಮಿಸ್ತಕ್ಕಂಥ ನಮ್ಮ ಮತ್ತೆ ಮಿತ್ರರು, ಹಾಗೂ ಈ ಒಂದು NSS ಕ್ಯಾಂಪ್ನ ನ್ಯಾಷನಲ್ ಸರ್ವಿಸ್ ಸ್ಕೀಮ್ ರಾಷ್ಟ್ರೀಯ ಸೇವಾ ಯೋಜನೆಯನ್ನ ಆಯೋಜನೆ ಮಾಡಿರ್ತಕ್ಕಂಥ ನನ್ನೆಲ್ಲ ಬಾಲಸಂದ್ರ ಎಲ್ಲ ನಾಯಕರಿಗೂ, ಬಾಲಸಂದ್ರ ಗ್ರಾಮದ ಅಧ್ಯಕ್ಷರಿಗೂ, ಎಲ್ಲ ಸದಸ್ಯರಿಗೂ, ಹಾಗೂ ಅಧಿಕಾರಿ ವರ್ಗದವರಿಗೂ, ಇಲ್ಲಿ ಬಂದಿರತಕ್ಕಂಥ ಎಲ್ಲಾ ಪ್ರಾಧ್ಯಾಪಕರಿಗೂ, ಹೆಸರು ಗೊತ್ತಿಲ್ಲ ಎಲ್ಲ ಪ್ರಾಧ್ಯಾಪಕರಿಗೂ, ವಿಶೇಷವಾಗಿ ಈ ಶಾಲೆಯ HM ಆಗಿರ್ತಕ್ಕಂಥ ನಮ್ಮ ಮಹೇಶ್ ಅವ್ರಿಗೂ ಹಾಗೂ ರೈತರವರೆಗೂ ವಿಶೇಷವಾಗಿ ನಾನು ಥ್ಯಾಂಕ್ಸ್ ಹೇಳ್ತಾ, ಇನ್ನು ಡಿಗ್ರಿ ಕಾಲೇಜ್ ಓದ್ಬೇಕಾದ್ರೆ NSS ಕ್ಯಾಂಪ್ ಅಂದ್ರೆ ನಮ್ಗೇನೋ ಬೇರೆ ದೇಶಕ್ಕೆ ಹೋಗೋ ತರ ಖುಷಿ ಆಗ್ತಾ ಇತ್ತು ನಮ್ಮ ಕಾಲದಲ್ಲಿ. ಸೀರಿಯಸ್ಲಿ ಆ ಬಟ್ಟೆ ಬರೀ ಸರಿಪಡಿಸ್ಕೊಳ್ಳೋದು, ಆ ಒಂದು 8 ದಿವಸ ಕ್ಯಾಂಪ್ ಇರೋದು ಅಂತ ನಾವು ಬೇರೆ ದೇಶಕ್ಕೆ ಹೋದ್ರೆ ಫೀಲ್ ಆಗ್ತಾ ಇದ್ವಿ. ಬಟ್ ಹಾಗೂ ಈ ಒಂದು ಕಾರ್ಯಕ್ರಮವನ್ನ ತಿಮ್ಮರಾಯಪ್ಪ ಬರ್ಬೇಕಾಗಿತ್ತು, ನಮ್ಮ ತಿಮ್ಮರಾಯಣ್ಣ ಬರ್ಬೇಕಾಗಿತ್ತು. ನಮ್ಮ ಪ್ರಾಂಶುಪಾಲ ಕೇಳಿದೆ, ಈ ಕಾರ್ಯಕ್ರಮನ ಪೋಸ್ಟ್ಪೋನ್ ಮಾಡಕ್ಕಾಗುತ್ತಾ ಅಂತ ಕೇಳಿದೆ. 2ನೇ ತಾರೀಕು ಮಕ್ಕಳು ಇಲ್ಲಿಂದ ಇದಾಗ್ತಾರೆ, ಏನಾಗ್ತಾರೆ, ಡಿಗ್ರಿ ಬಿಟ್ಟು ಹೋಗ್ತಾರೆ. ಟೈಮ್ ಇರ್ಲಿಲ್ಲ, 2ನೇ ತಾರೀಕು ಲಾಸ್ಟ್ ಆಗೋ ಸರ್ ಟೈಮ್ ಇಲ್ಲ ಅಂತದ್ದು. ಸೊ ಅದರಿಂದ ಅವ್ರನ್ನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಮಾಡ್ಬೇಕಾಗಿತ್ತು, ತಿಮ್ಮರಾಯಣ್ಣ ಅಧ್ಯಕ್ಷತೆಯಲ್ಲಿ. ನಾನು ಪೋಸ್ಟ್ಪೋನ್ ಮಾಡಿ ಟ್ರೈ ಮಾಡಿದೆ, ಬಟ್ ಆಗ್ಲಿಲ್ಲ, ಕ್ಷಮೆ ಕೇಳ್ತೀನಿ. ಸೊ ಅದರಿಂದ ನಾನು ಒಂದು ಮಾತನ್ನ ಹೇಳಕ್ಕೆ ಮಕ್ಕಳಿಗೆ ಇಷ್ಟ ಬೀಳ್ತೀನಿ. ನನಗೆ ಬಾಲಸಂದ್ರ ಅಂದ ತಕ್ಷಣ ಈ ಪ್ರೋಗ್ರಾಮ್ ಒಪ್ಕೊಂಡ್ಬಿಟ್ಟಿದ್ದಾರೆ, ಇಲ್ಲ ಬರ್ತಾ ಇಲ್ಲ, ಬೇರೆಯವರು ಬರ್ತಾ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಲಾಸ್ಟ್ ಟೈಮ್ ನಾನು ಈ ಸ್ಕೂಲ್ಗೆ ಭೇಟಿ ಕೊಟ್ಟಾಗ ನನಗೆ ನಮ್ಮ HM ಮಹೇಶ್ ಅವ್ರು ಮಾತಾಡಿದ್ರು, ಏನಂತಂದ್ರೆ ಸರ್ ಮಕ್ಕಳಿಗೆ ಅನಾನುಕೂಲ, ಊಟದೆಲ್ಲ ಸೇರಿ 3 ಆಟ ಕೊಟ್ಟಿದ್ದಾರೆ ಅಂತಂದ್ರು. ಬಹುಶಃ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಒಬ್ಬ ಶಾಸಕರಿಗೆ ಒಂದು ಚಪ್ಪಾಳೆ ಕೊಡ್ಬೇಕು. ಊರೆಲ್ಲ ಸೇರ್ಕೊಂಡು ತಿಂಗಳ ಆಟ ವ್ಯವಸ್ಥೆ ಮಾಡ್ತಾರೆ ಮಕ್ಕಳು ಹೋಗಿ ಬರ್ಲಿಕ್ಕೆ. ಇದು ಎಲ್ಲಾ ಒಂದು ಶಾಲೆಗಳಲ್ಲೂ ಈ ತರ ಪಬ್ಲಿಕ್ ನಮಗೆ ಸಪೋರ್ಟ್ ಮಾಡ್ಬಿಟ್ರೆ ಖಂಡಿತವಾಗ್ಲೂ ತುಂಬಾ ಖುಷಿ ಆಗ್ತದೆ. ಮತ್ತೆ ಈ ಊರಿನ ಕಾಳಜಿ, ಈ ಸ್ಕೂಲ್ನಾಗ ಇರ್ತಕ್ಕಂಥ ಕಾಳಜಿ ಎಷ್ಟಿದೆ ಅಂತ ತುಂಬಾ ಖುಷಿ ಆಯ್ತು. ಮತ್ತೆ ನಾನೆಲ್ಲರೂ ಬೈದೆ, ಇಷ್ಟು ವಿಶಾಲವಾಗಿದೆ ಫೀಲ್ಡ್, ದಯವಿಟ್ಟು ಏನಾದ್ರು ಮಾಡಿ ಅಂತ ಕೂಡ ಹೇಳಿದೆ. ನಾನು ಹೇಳಿದ್ರೆ 7 ದಿವಸ ಆಗಲಿ ಆಲ್ರೆಡಿ ಕ್ಯಾಂಪ್ ಬಂದು ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ. ಸೊ ಎಲ್ಲ ನಾನು 50 ಜನ ಮಕ್ಕಳು ಒಂದು ಹೇಳೋದು ಇಷ್ಟಪಡ್ತೀನಿ. ಸಿಂಗಾಪುರದ ತಮಗೆಲ್ಲ ಗೊತ್ತಿರ್ಬೋದು, ಸಿಂಗಾಪುರದಲ್ಲಿ ಈ NSS ಕ್ಯಾಂಪ್ ನ ಒಂದು ಯಥೇಚ್ಛ ಹಿಂಗ್ ಮಾಡ್ತಾರೆ ಅಂತಂದ್ರೆ PUC ಮುಗಿದ ಮೇಲೆ ನೆಕ್ಸ್ಟ್ ಡಿಗ್ರಿ ಅನ್ನೋದು 1 ವರ್ಷ ಎಲ್ಲಾ ಉದ್ಯಮ ಮಕ್ಕಳು, ಎಲ್ಲಾ ಬಡವ ಮಕ್ಕಳು ಆ ಸೇವೆ ರಾಷ್ಟ್ರಕ್ಕೋಸ್ಕರ, ಆ ಸಿಂಗಾಪುರ್ಗೋಸ್ಕರ ಸೇವೆ ಮಾಡಲೇಬೇಕು. ಇದು ಕಾನೂನು ಇದೆ. ಅಲ್ಲಿ ಪೊಲೀಸ್ ಜಾಸ್ತಿ ಇಲ್ಲ. ಯಾರು PUC ಪಾಸ್ ಆಗ್ತಾರೋ ಡಿಗ್ರಿ ಮಕ್ಕಳು ಅಲ್ಲಿ ರಾಷ್ಟ್ರೀಯ ಇದಕ್ಕೆ ಆ ಒಂದು ದೇಶಕ್ಕೆ ಸೇವೆ ಸಲ್ಲಿಸಲೇಬೇಕು. ಇವತ್ತು ಆ ಪದ್ಧತಿನ ಎಲ್ಲಾ ದೇಶದಲ್ಲಿ ಬಂದ್ಬಿಟ್ರೆ ಬಹುಶಃ ಯುವ ಜನಾಂಗದಲ್ಲಿ ಒಂದು ಉತ್ಸಾಹ ಬರ್ತದೆ. ಇವತ್ತು ಯುವ ಜನಾಂಗದಲ್ಲಿ ಬರೀ ಏನಾಗ್ಬಿಟ್ಟಿದೆ ಅಂತಂದ್ರೆ ಬರೀ ಕೆಲಸ ಆಗಲ್ಲ. ಅವ್ರು ಎಷ್ಟಿರ್ತವನ ಏನ್ ಪಂಚಾಯತ್ ಏನ್ ಕೆಲಸ ಮಾಡ್ತಾರೆ, ಕೆಲಸ ಸಿಗ್ತಾ ಕೆಲಸ. ಇವತ್ತು ಸ್ವಯಂಕೃತವಾಗಿ ಯಾವ ಕೆಲಸನ ಅವನೇ ಉತ್ಪತ್ತಿ ಮಾಡ್ಕೊಂತಾನೆ. ಇವತ್ತು ಓದೋರಿಗೆಲ್ಲ ಕೆಲಸ ಕೊಡ್ಬೇಕಾದ್ರೆ ಗೌರ್ಮೆಂಟ್ ಕೊಡಕ್ಕಾಗುತ್ತಾ? ಇಲ್ಲ. ಇವತ್ತು ನಾವು ಅರ್ಥ ಮಾಡ್ಕೋಬೇಕು. ಸೊ ದೇಶ ವಿಶಾಲವಾಗಿದೆ, ಅವಕಾಶಗಳು ವಿಶಾಲವಾಗಿದೆ. ಇವತ್ತು ಓದೊಂದೇ ಮುಖ್ಯ ಅಲ್ಲ, ಸಂಸ್ಕೃತಿ ಕೂಡ ಮುಖ್ಯ ಆಗುತ್ತೆ. ಇವತ್ತು ಸಾಕಷ್ಟು ಜನ ಮಕ್ಕಳಿಗೆ ಓದು ಅಂತ ಎಲ್ಲ ಮರ್ತೋಗಿರ್ತಾರೆ, ಅವ್ರ ಪದ್ಧತಿನೇ ಮರ್ತೋಗಿರ್ತಾರೆ. ಫಸ್ಟ್ ನಾವು ಮಾಡ್ಬೇಕಾಗಿದ್ದ ಮಕ್ಕಳಿಗೆ ಸಂಸ್ಕೃತಿಯನ್ನು ಬಿಲ್ಡ್ ಮಾಡ್ಬೇಕು, ವ್ಯಕ್ತಿತ್ವ ಬಿಲ್ಡ್ ಮಾಡ್ಬೇಕು. ನಾವು ಎಲ್ಲಾ ಮಕ್ಕಳು ಎಲ್ಲ ಕಡೆ ಓದ್ತಾರೆ, ಅದು ಕಾಮನ್, ಓದ್ಲೇಬೇಕು, ಓದ್ತೀವಿ. ಅದ್ರ ಜೊತೆಗೆ ಸಂಸ್ಕಾರ ಯಾವ ಮಕ್ಕಳನ್ನ ನಾವು ಕಲಿಸ್ತೀವಿ ಅವ್ರು ಮುಂದಿನ ದೇಶ ದೊಡ್ಡ ಪೀಳಿಗೆಯಲ್ಲಿ ದೊಡ್ಡ ಮಕ್ಕಳಾಗ್ತಾರೆ. ಸಂಸ್ಕಾರ ಯಾವ ಮಕ್ಕಳು ಕಳಿಸಲ್ಲ, ಅವ್ನು ಬರೀ ಅವ್ನು ಓದು ಅಂತಂದ್ರೆ ಅವ್ನ ದೇಶ ಬಿಟ್ಟು ಗ್ಯಾರಂಟಿ ಹೋಗ್ತಾನೆ, ಅವ್ನ ಈ ದೇಶದಲ್ಲಿ ಇರಲ್ಲ. ಸಂಸ್ಕಾರ ಯಾರು ಕಲಿಸ್ತಾರೆ ಈ ದೇಶದಲ್ಲಿ ಉಳಿಸ್ಕೊಂತಾನೆ. ಸಂಸ್ಕಾರ ಯಾರು ಕಲಿಸಲ್ಲ ಅವ್ನು ಅಬ್ರಾಡ್ ಕೆಲ್ಸಕ್ಕೆ ಹೋಗ್ತಾನೆ, ಅಲ್ಲೇ ಸೆಟ್ಲ್ ಆಗ್ತಾ ಹುಡುಗಿ ನೋಡ್ಕೊಂಡು. ಸೊ ಅದರಿಂದ ಓದ್ ಜೊತೆಗೆ ಸಂಸ್ಕಾರ ಕಲಿಸ್ಬೇಕು, ವ್ಯಕ್ತಿತ್ವ ಕಲಿಸ್ಬೇಕು. ಅದಕ್ಕಿಂತ ದೈಹಿಕವಾಗಿ ಶಿಬಿರದಲ್ಲಿ ಭಾಗವಹಿಸಿ ದೇಶಕ್ಕೋಸ್ಕರ ಇವತ್ತು ಈ ಊರಿಗೋಸ್ಕರ ನೀವು 50 ಜನ ಮಕ್ಕಳು ಬಂದು ನೀವು ಇದ್ ಮಾಡ್ತಿದ್ರಿ. ಇದು ಯಾವ್ದೋ ಸ್ಕೀಮ್ಗೋಸ್ಕರನೋ
ಇಲ್ಲ ಟೂರ್ಗೋಸ್ಕರನೋ ಇಲ್ಲ ಎಂಜಾಯ್ಮೆಂಟ್ಗೋಸ್ಕರ ಮಾತ್ರ ಬರಬೇಡಿ. ಅದಲ್ಲ, ಈ ಊರ್ ನಿಮಗೆ ಸನ್ಮಾನ ಮಾಡಿ ಕಳಿಸ್ಬೇಕು. ಲಾಸ್ಟ್ ಹೋಗ್ಬೇಕಾದ್ರೆ ಮಕ್ಕಳಿಗೆ ಈ ಊರಿನ ಎಲ್ಲ ಜನರು ಮಕ್ಕಳಿಗೆ ಸನ್ಮಾನ ಮಾಡಿ ಕಳಿಸ್ಬೇಕು. ಅಂತ ಕೆಲಸವನ್ನ ನೀವು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾನೊಬ್ಬ ಶಾಸಕನಾಗಿ ಹೇಳ್ತೇನೆ, ನಿಮ್ ಕಾಲೇಜ್ ಅಧ್ಯಕ್ಷನಾಗಿ ಹೇಳ್ತೇನೆ. ಬಂದ್ರಪ್ಪ, ಡ್ಯಾನ್ಸ್ ಆಡೋದಪ್ಪ, ತಿಂದ್ರಪ್ಪ, ಹೋದ್ರಪ್ಪ ಅನ್ನೋದು ಪರಿಸ್ಥಿತಿ ಬೇಡ. ಈ ಊರನ್ನ ನೀವು ನೆನೆಸ್ಕೋಬೇಕಾಗುತ್ತೆ, ಆ ತರ ಕೆಲಸ ಮಾಡ್ಬೇಕಾಗುತ್ತೆ. ಬಹುಶಃ ನಮ್ಮ ಮಕ್ಕಳು, ನಮ್ಮ ಡಿಗ್ರಿ ಕಾಲೇಜ್ ಮಕ್ಕಳು ಆ ಕೆಲಸ ಮಾಡ್ತಾ ಅಂತ ನನಗೆ ಗೊತ್ತಿದೆ, ವಿಶೇಷವಾಗಿ ಮಾಡ್ತಾರೆ ಅಂತ ಗೊತ್ತಿದೆ. ಸೊ ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ನಾನು ಇವತ್ತೊಂದು ಮಾತು ಕೊಡ್ತಾ ಇದ್ದೀನಿ. ಈಗಾಗಲೇ ಕುಮಾರಸ್ವಾಮಿ ಜೊತೆ, ನಮ್ಮ ಕೇಂದ್ರ ಸಚಿವ ಜೊತೆ ಮಾತುಕತೆ ಆಗಿದೆ. ಫೈನಲ್ ಅಂತ ಮಾತುಕತೆಗೆ ನೆಕ್ಸ್ಟ್ ವೀಕ್ ಕರೀತಾ ಇದ್ದಾರೆ. ಒಂದು ದೊಡ್ಡ ಫ್ಯಾಕ್ಟರಿಯನ್ನ, ಅದು ಇವಾಗ ಒಂದು ದೊಡ್ಡ ಫ್ಯಾಕ್ಟರಿಯನ್ನ, ಸುಮಾರು 5,000 ರಿಂದ 10,000 ಕೆಲಸ ಕೊಡ್ತಕ್ಕಂಥ ಫ್ಯಾಕ್ಟರಿಯನ್ನ ಈಗಾಗಲೇ ಮುಳಬಾಗದ ಜಾಗ ನೋಡಕ್ ಹೇಳಿದ್ದಾರೆ. ನನಗಂತೂ ಒಬ್ಬ ಶಾಸಕನಾದ್ಮೇಲೆ ಎಷ್ಟು ಖುಷಿ ಆಗ್ತದೆ ಈ ಮಾತು ಕೇಳಿದೀನಿ. ನಾನು ಶಾಸಕನಾಗಿದ್ದರೆ ಖುಷಿ ಆಗ್ಲಿಲ್ಲ, ಬಹುಶಃ ಅವ್ರ ಕರೆದು ಡಿಸ್ಕಷನ್ ಮಾಡಿದ ಖುಷಿ ಆಯ್ತು. ಅದು ಜಾಸ್ತಿ ಕಷ್ಟ ಬಿದ್ದಿದ್ಯಾ, ನನಗೆ ಕೊಡ್ಲೇಬೇಕು, ಅದ್ರ KGF ಪ್ರೋಗ್ರಾಮ್ ಇದ್ದಿದ್ರೆ ಕ್ಯಾನ್ಸಲ್ ಮಾಡಿ ಮುಳಬಾಗಲಿಗೆ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ 5 ರಿಂದ 7,000 ಮಕ್ಕಳಿಗೆ ಕೆಲಸ ಕೊಡ್ತಕ್ಕಂಥ ಡಿಸ್ಕಷನ್ ನಡೀತಾ ಇದೆ. ಬಹುಶಃ ಅದು ಎಲ್ಲಿ ಡಿಸ್ಕಷನ್ ಎಲ್ಲಿ ಫೈನಲ್ ಆಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟನ್ನೋದು ಮುಂದಿನ ದಿವಸದಲ್ಲಿ ನಮ್ಮ ಮುಳಬಾಗದ ಯುವಕರಿಗೆ ಮುಂದಿನ ದಿವಸದಲ್ಲಿ ಕುಮಾರಸ್ವಾಮಿ ಅವರು ಖಂಡಿತವಾಗ್ಲೂ ನಮ್ ಕೈ ಹಿಡಿತಾರೆ, ಆ ನಂಬಿಕೆ ನಮ್ಗಿದೆ. ಸೊ ಒಂದೇ ಹೇಳೋದು ಸ್ನೇಹಿತರೆ, ಯುವಕರಲ್ಲಿ ಮಾತಾಡೋದು, ಯಥೇಚ್ಛವಾಗಿ ಯುವಕರು ಯಾವ ದೇಶದಲ್ಲಿ ಇರ್ತಾರೆ ಆ ದೇಶ ಮುಂದೋಗ್ತದೆ. ಬಹುಶಃ 56% ಯುವಕರು ಭಾರತ ದೇಶದಲ್ಲಿ ಇದ್ದಾರೆ. ಇವತ್ತು ಯುವಕರು ಮನಸ್ಸು ಮಾಡ್ರೆ ಏನ್ ಬೇಕೋ ಮಾಡ್ಬೋದು. ಇವತ್ತು ಮುಳಬಾಗಲಲ್ಲಿ ಇರ್ಬೋದು, ಎಲ್ಲಿ ಯುವಕರು ಮನಸ್ಸು ಮಾಡ್ರೆ ಏನ್ ಬೇಕೋ ಮಾಡ್ಬೋದು. ನಿಮ್ಮ ಒಂದು ಈ ವಯಸ್ಸನ್ನ, ಈ ಒಂದು ಏಜ್ ಅನ್ನ, ಈ ಒಂದು ಥಾಟ್ಸ್ ಅನ್ನ, ಈ ಒಂದು ವಿಷನ್ ನ ಡೈವರ್ಟ್ ಮಾಡ್ಕೊಳಕ್ ಹೋಗ್ಬಿಡಿ. ಮುಂದಿನ ವಿಷನ್ ಕಟ್ಕೊಳ್ಳಿ. ಯಾವ ವ್ಯಕ್ತಿ ದೊಡ್ಡ ಕನಸು ಕಾಣ್ತಾನೆ ಅವನು ದೊಡ್ಡ ಮಟ್ಟಕ್ಕೆ ಬೆಳಿತಾನೆ. ಯಾರು ಕನಸೇ ಕಾಣೋದಿಲ್ವಾ ಊರಿನ ಬೇಕಾರೆ ಆಗ್ತಾನೆ. ಕನಸು ಕಾಣ್ಬೇಕು. ನಾವು ಮಕ್ಕಳು ಈ ಏಜ್ ಅಲ್ಲಿ ಕನಸು ಕಾಣ್ಬೇಕು. ನಾವ್ ಮಾಡಿರ್ತಕ್ಕಂಥ ಮನ್ಸು ಮಾಡ್ರೆ, ಮನುಷ್ಯ ಮನ್ಸು ಮಾಡ್ರೆ ಏನ್ ಬೇಕಾ ಮಾಡ್ಬೋದು. ಬಟ್ ಕನಸು ಕಾಣಿ.